ಸ್ವಾಮಿ ಶರಣಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಗಳಾಗಿದೆ, ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ ಸಂತೋಷ್ ಜಿ ಮತ್ತು ಚಂದ್ರಶೇಖರ್. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಚಂದ್ರಶೇಖರ್ ಅವ್ರ ಜೊತೆಗೇನೆ. ಸೊ ತಾವು ಅಂತೂ ಈ ರೀತಿ ಅಯ್ಯಪ್ಪನ ಭಕ್ತಿ ಭಾವ ಶುರುವಾಯಿತು ನಿಮಗೆ? ಹೌದು. ಎಷ್ಟು ವರ್ಷಗಳು ನಿರಂತರವಾಗಿ ಹೋಗ್ತಾ ಬಂದಿರ್ತಾವೆ? ಸೊ ಈಗ ನಾನು ಅಮೆರಿಕ ಕೆನಡಾಗೆ ಹೋಗ್ಬಿಟ್ಟ ಮೇಲೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಬಟ್ ನಾವು ಅಲ್ಲಿ ದೇವಸ್ಥಾನದಲ್ಲಿ ಈ ಟೈಮಲ್ಲಿ ಈ ಒಂದು 30 ದಿವಸಗಳ ಕಾಲ ಆ ಮಾಲೆ ಹಾಕ್ಕೊಂಡು ಅಲ್ಲೇ ಒಂದು ಪೂಜೆ ಮಾಡ್ತಾ ಇದ್ವಿ. ಅಲ್ಲೂ ಬಿಟ್ಟಿರಲಿಲ್ಲ ನೀವು? ಬಿಟ್ಟಿರಲಿಲ್ಲ. ನಮ್ಮ ಆಟೋವಾ ಕೆನಡಾಲ್ಲಿ ದೇವಸ್ಥಾನದಲ್ಲಿ ನಮ್ಮ ಒಂದು ಗ್ರೂಪ್ ಇದೆ. ಅಲ್ಲಿ ಗ್ರೂಪಲ್ಲಿ ನಾವು ಈ ಥರ ಒಂದು ಮಾಲೆ ಹಾಕ್ಕೊಂಡು ಆ ಒಂದು ಡಿಸಿಪ್ಲಿನ್ನು ಈ ಟೈಮಲ್ಲಿ ಫಾಲೋ ಮಾಡ್ತಾ ಇದ್ವಿ. ಅದಕ್ಕೆ ನಾನು ಅದಕ್ಕೊಂಚೂರು ಮಾಡ್ತಾ ಇದ್ವಿ. ಅದಾದಮೇಲೆ ನಾನು ಸುಮಾರು ವರ್ಷಗಳು ಹೋಗೋಕ್ಕಾಗಲಿಲ್ಲ. ಇಲ್ಲಿ ಬಂದಿದ್ದ ಟೈಮು, ಅಲ್ಲಿ ಹೋಗೋ ಟೈಮು, ಈ ಶೂಟಿಂಗು, ಈ ಮಧ್ಯದಲ್ಲಿ ಹೋಗೋಕ್ಕಾಗಿರಲಿಲ್ಲ. ಬಟ್ ಲಾಸ್ಟ್ ಟೈಮ್ ನಾವು ಚೆಲುವೆಯನ್ನು ನೋಡಲು ಮಾಡಿದಾಗ ಶಿವಣ್ಣ ಏನು ಮಾಡೋದು, ಸರ್ ನೀವು ಬರಲೇಬೇಕು ಈ ಸತಿ ಅಂತ ಒಂದು ಇದಾದಾಗ, ಸೊ ವಿ ಸೆಡ್ ಓಕೆ. ನನಗೆ ಆ ಒಂದು ಅನುಭವ ಇದೆಯಲ್ಲ, ಅವ್ರ ಅಪ್ಪಾಜಿ ಜೊತೆ ಹೋಗಿದ್ದು, ಇಲ್ಲಿ ಹೋಗಿದ್ದು ಈ ಟ್ರೂಪಲ್ಲಿ, ಇಟ್ಸ್ ಎ ರಿಮಾರ್ಕಬಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಲ್ಲಿ ಹೋದಾಗ ಯು ಫರ್ಗೆಟ್ ಎವ್ರಿಥಿಂಗ್. ಆ ಒಂದು ನಾವು ಆ ಅಯ್ಯಪ್ಪ ಸ್ವಾಮಿ ಒಂದು ಐಡ್ಲ್ ಇದೆಯಲ್ಲ, ಅದಿಷ್ಟೇ ಇಷ್ಟಿರೋದು. ಅಲ್ಲಿ ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಾಗ ವಿ ಫರ್ಗೆಟ್, ಎಲ್ಲ ಮರೆತು ಬಿಡ್ತೀವಿ ನಾವು. ಅದೇ ಆ ಒಂದು ಅನುಭವ, ಅದು ಅನುಭವಿಸಿದವ್ರು ಮಾತ್ರ ಗೊತ್ತು. ಇಟ್ಸ್ ರಿಯಲಿ ಆ ಒಂದು ಮಿರಕಲ್ ಅಂತ ಏನಂತೀವಿ, ಇಟ್ ಹ್ಯಾಪನ್ಸ್ ದೇರ್. ಆಮೇಲೆ ಹತ್ತು ಅನುಭವ, ವಾಪಸ್ ಇಳಿಯೋದು. ಆಮೇಲೆ ನೀವು ಹೋಗಿರೋಂಥ ಮಹಾನುಭಾವರು ನಿಮ್ಮ ಜೊತೆಗೆ ನೋಡಿ, ಅಣ್ಣವ್ರ ಜೊತೆಗೆ ಹೋದ್ರೆ ಆ ವೈಬ್ರೇಷನೇ ಬೇರೆ ಅಂತ. ಡೆಫಿನೆಟ್ಲಿ ಸರ್. ಎಂತೆಂಥವ್ರು ಸರ್ ಅವಾಗ, ತೇಂಗಾ ಶ್ರೀನಿವಾಸನ್, ನಮ್ಮ ಮದ್ರಾಸಿಂದ ಫಿಲ್ಮ್ ಆ್ಯಕ್ಟರ್ಸ್, ಮುತ್ತುರಾಮನ್ ಸ್ವಾಮಿ, ತುಂಬ ಜನ ಕಲಾವಿದರಲ್ಲಿ ಎಲ್ಲರಿಗೂ ಎಂಥ ಒಂದು ಡಿಸಿಪ್ಲಿನ್ ಇತ್ತು ಅಂತ ಹೇಳಿದ್ರೆ ಐ ಲರ್ನ್ಟ್ ಎ ಲಾಟ್. ನಮ್ಮ ಮುತ್ತುರಾಮನ್ ಸ್ವಾಮಿ ನಂಗೆ ಬೆಳಗ್ಗೆ ಎದ್ದುಬಿಟ್ಟು ಒಂದೊಂದು ಸತಿ ಅವರು ಆ್ಯಕ್ಟ್ರು, ಈಗ ಕಾರ್ತಿಕ್ ಅಲ್ಲ, ಹಳೆ ನಮ್ಮ ಅವರ ತಂದೆ, ಅವರು ಇದು ಬೆಳಿಗ್ಗೆ ಎದ್ದು ನನಗೆ ಭಜನೆ ಶುರು ಮಾಡ್ತಾರೆ. ಯಾಕಂದರೆ ಕೆಲವು ಸತಿ 3 ಗಂಟೆಲಿ ಎದ್ದುಬಿಟ್ಟು ನಾವು ಟ್ರಾವೆಲಿಂಗ್ ಶುರು ಮಾಡೋದು. ನಾ ಎದ್ದ ತಕ್ಷಣ ಸ್ವಾಮಿ ಶರಣಮಯ್ಯಪ್ಪ ಅದು ಹೇಳಿದ್ರೇ ಆ ವೈಬ್ರೇಷನ್ ಥರ ಆಗ್ಬಿಡೋದು. ಸೊ ನಮ್ಮ ಮುತ್ತುರಾಮನ್ ಸ್ವಾಮಿ ವಾಸ್ ಮೈ ಇನ್ಸ್ಪಿರೇಷನ್. ಅವ್ರು ಫಸ್ಟ್ ಹೇಳ್ಬಿಟ್ಟು, ಚಂದ್ರಸ್ವಾಮಿ ನೀವು ಹೇಳಿ, ಅವ್ರು ಗುರುಸ್ವಾಮಿ ನಮಗೆ. ಸೊ ಫಸ್ಟ್ ಹೇಳ್ಬಿಟ್ಟು ನಿಮಗೆ ಭಜನೆ ಶುರು ಮಾಡಿ ಅಂತ ಹೇಳೋದು. ಸೊ ನಾನು ಎಲ್ಲ ಸ್ವಾಮಿಗಳನ್ನ ಎಬ್ಬಿಸ್ಬಿಡೋವೆ. ಚಂದ್ರಸ್ವಾಮಿ ಎಲ್ಲರೂ ಎಬ್ಬಿಸ್ಬಿಡ್ತಾರೆ ಅಂತ ಒಂದು ಭಾವನೆ ನಮಗಿತ್ತು. ಬಟ್ ಎನಿವೇ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ 3 ಬಸ್ಸಲ್ಲಿ ಹೋಗೋದು, ಆ ಜನದ ಜೊತೆ ಆ ಊಟ, ಹೊಳೆ ಸ್ನಾನ, ಅಲ್ಲಿ ಪ್ರಸಾದ, ಇದೆಲ್ಲ ಆ ಒಂದು ಅನುಭವ ಇದೆಯಲ್ಲ, ನಿಜವಾಗ್ಲೂ ಹೇಳಕ್ಕೆ ಆಗಲ್ಲ. ಅಂದ್ರೆ ಬಹಳಷ್ಟು ವಿಚಾರಗಳನ್ನ ಕಲ್ತ್ರಿ ನೀವು ಅಲ್ಲಿ? ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ. ಆ ಡಿಸಿಪ್ಲಿನ್ ಏನಂತೀವಿ ಇವತ್ತು ನಾವು ಇರಬೇಕು ಅಂತ ಹೇಳಿದ್ರೆ ಮೇನ್ಲಿ ಬಿಕಾಸ್ ಆಫ್ ಅಯ್ಯಪ್ಪ. ಎಸ್ ಸರ್, ನಿಜವಾಗ್ಲೂ ಅವ್ರು ಹೇಳಿದ್ದು ಅಂಥ ಒಂದು ಎಕ್ಸ್ಪೀರಿಯನ್ಸ್ ಅಯ್ಯಪ್ಪನ ಜೊತೆಗೆ ಇದ್ದೇ ಇರುತ್ತೆ. 33ನೇ ವರ್ಷ ನನ್ನ ಈ ಸಂಬಂಧ ಅಯ್ಯಪ್ಪ ಸ್ವಾಮಿ ಜೊತೆ. ನಾನು 7 ವರ್ಷದ ಹುಡುಗನಿಂದ ಅಪ್ಪ ಇವತ್ತಾದ್ರೆ ನಿಮ್ಮ ಏಜ್ ಗೊತ್ತಾಯ್ತು ನಮಗೆ 40 ಆಗಿದೆ ಅಂತ. ಅದ್ ನೋಡಿ ಎಲ್ಲ ಲೆಕ್ಕ ಹೇಗೆ ನೋಡಿ. ಅಂತೂ ಅಯ್ಯಪ್ಪನ ಜೊತೆನಲ್ಲಿ ನಾವು ಆ ಅಪ್ಪ ಅವಾಗ ಸ್ನಾನ ಮಾಡ್ಕೊಂಡ್ ಬರೋದು, ಆ ಪೂಜೆ ಮಾಡೋದಂಥದ್ದು, ಇದನ್ನೆಲ್ಲ ನೋಡ್ತಿದ್ದಾಗ ಬಹಳ ಏನೋ ಒಂಥರ ಅನಿಸ್ತಾರು. ಚಿಕ್ಕ ಮಕ್ಕಳಿದ್ದಾಗ ಶಿವಮೊಗ್ಗದಲ್ಲಿ ರೋಜಾ ಷಣ್ಮುಗಮ್ ಅಂತೇಳಿ ಮೊದಲು ನಮ್ಮ ತಂದೆಗೆ ಮಾಲೆ ಹಾಕಿಸಿ ಕರ್ಕೊಂಡು ಹೋಗಿದ್ದು. ಆವಾಗ 42 ವರ್ಷದ ಹಿಂದಿನ ಕತೆ. ಆ ನಂತರ ಅಯ್ಯಪ್ಪನ ಕನಸಿನಲ್ಲಿ ಬಂದಾಗ ನಾನು ಬರ್ತಾ ಇದ್ದೀನಿ ಸನ್ನಿಧಾನ ಕಟ್ಟಿಸು ಅಂತ ಹೇಳಿದ್ರೆ ನಮ್ಗೆ ಸಾಧ್ಯವೇ ಇರಲಿಲ್ಲ. ಆ ಪರಿಸ್ಥಿತಿ ಆಗಿತ್ತು. ಯಾಕೆಂತಂದ್ರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ವಿಜಯ ಬ್ಯಾಂಕಲ್ಲಿ ಎಂಪ್ಲಾಯ್ ಆದಂಥವ್ರು. ಆ ಸಂಬಳದಲ್ಲಿ ಮನೆ ನಡೆಸ್ತಕ್ಕಂಥದ್ದೇ ಒಂದು ಹಂತದಲ್ಲೇ ಹೋಗ್ತಿದ್ದು. ಆದರೆ ಇವರು ಬಿಟ್ಟಿದ್ರು. ನಾವು ಅದಕ್ಕೆ ಬೇಕಾದಷ್ಟು ಪುರಾವೆಗಳು, ಕೆಲವೊಂದು ಲಕ್ಷಣಗಳು ಗೋಚರವಾದರೂ ಸಹ ನಾವು ನಿರ್ಲಕ್ಷಿಸಿದ್ವಿ. ಅಂದರೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಕೆಲವು ಸರ್ತಿ ಶಿಕ್ಷೆನೂ ಕೊಡ್ತಾನೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಬಹಳ ಘೋರವಾದಂಥ ಶಿಕ್ಷೆಯನ್ನು ಕೊಟ್ಟಿದ್ದ. ಆ ತೀರ್ಥಹಳ್ಳಿಯಿಂದ ವಾಪಸ್ ಬರ್ಬೇಕಾದ್ರೆ ಕುಶಾವತಿ ಅಂತ ಸೇತುವೆ ಇದೆ, ಅಲ್ಲಿಂದ ಗಜಾನನ ಬಸ್ನಲ್ಲಿ ಬರುವಾಗ ಬಸ್ಸೇ ಕೆಳಗೆ ಬಿದ್ದುಬಿಡ್ತು. ಅದರೊಳಗೆ 27 ಜನ ಸ್ಪಾಟ್ ಡೆತ್ ಆಗಿತ್ತು. 28ನೇ ಡೆಡ್ ಬಾಡಿ ಅಂಥೇಳಿ ಇವ್ರನ್ನೂ ಸಹ ಡೆಡ್ ಬಾಡಿ ಸಲ್ಲಿಗೆ ಹಾಕಿದರು. ಅಲ್ಲಿಯೂ ಸಹ ಜ್ಞಾನ ತಪ್ಪಿದಾಗ ಅಲ್ಲಿ ಗೋಚರ ಆಗಿದ್ದಷ್ಟೇ ಅಂತೆ. ಪುನಃ ಇನ್ನೊಂದು ಜನ್ಮ ಕೊಡ್ತಾ ಇದ್ದೀನಿ ನಾನು ನಿನಗೆ, ಹಿಂದಿನದೆಲ್ಲ ಕಳೀತಾ ಇದ್ದೀನಿ, ಇನ್ನು ನೀನು ನನ್ನ ಕ್ಷೇತ್ರವನ್ನು ನಿರ್ಮಾಣ ಮಾಡು ಅಂತೇಳಿ. ಅದನ್ನು ಮಾಡಿದ ಮೇಲೆ ಈ ವಿಷಯವನ್ನು ನನ್ನ ಗುರುಗಳಾಗಿರ್ತಕ್ಕಂಥ ಪೇಜಾವರ ಶ್ರೀಗಳ ಹತ್ರ ಮತ್ತು ವೀರೇಂದ್ರ ಹೆಗ್ಡೆಯವ್ರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಧರ್ಮಸ್ಥಳ ನಡೀಲಿಕ್ಕೂ ಸಹ ಹಿಂದೆ ಧರ್ಮದೇವತೆಗಳು ಹೇಳಿರ್ತಕ್ಕಂಥದ್ದೇ ಕಾರಣ ಆಯಿತು. ಧರ್ಮಸ್ಥಳ ಸ್ಥಾಪನೆಗೂ ಸಹ ಎಲ್ಲೋ ಒಂದು ದೇವರ ಒಂದು ಸಂದೇಶ ಇದ್ದೇ ಇರುತ್ತೆ. ಆ ದೇವರು ಬಂದಿದ್ದಾನೆ ಅನ್ನೋದಕ್ಕೆ ಏನಾದ್ರು ಕಾರಣಿಕ ಕಾಣುತ್ತೆ ಅಂತ ಹೇಳಿ ಅವರು ಹೇಳಿದರು. ಆಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವಸ್ಥಾನವನ್ನು ಈಗ 25 ವರ್ಷ ಆಯಿತು. ಈ ವರ್ಷಕ್ಕೆ 25ನೇ ವರ್ಷದ ಉತ್ಸವ. ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆಕಾಶದಲ್ಲಿ 9 ಗರುಡುಗಳು ಸುತ್ತಾಕಿದ್ವು. ಅದನ್ನು ಸಹ ಕಾಕತಾಳೀಯ ಅಂದ್ಕೊಂಡ್ವಿ. ಆ ಸಂದರ್ಭಕ್ಕೂ ಇದು ಬಂದಿರ್ಬೋದು ಏನೋ ಅಂತೇಳಿ. ಆದರೆ ಇವತ್ತಿಗೂ ಸಹ 25ನೇ ವರ್ಷ ನಡೀತಾ ಇದೆ. ಮಕರ ಸಂಕ್ರಾಂತಿಯ ದಿವಸ ಶಬರಿಮಲೆಯಲ್ಲಿ ಯಾವ ರೀತಿಯಾಗಿ ಆಭರಣ ಉತ್ಸವ ನಡೀತದೋ ಅದೇ ರೀತಿಯಾದಂಥ ಆಭರಣ ಉತ್ಸವ ಸಹ ಇಲ್ಲಿ ನಡೀತದೆ. ಒಂದು ವರ್ಷ ತಾವು ಸಹ ನೋಡಿದ್ದೀರಿ. ಆ ಸಂದರ್ಭದಲ್ಲಿ ಗರುಡ ಪಕ್ಷಿಗಳು ಆಕಾಶದಲ್ಲಿ ದರ್ಶನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಅವನ ಕುಟುಂಬದೊಳಗೆ ನಾವೊಬ್ಬರು ಇದ್ದೀವೇನೋ ಅಂತೇಳಿ ಅನ್ನುವಂಥ ಒಂದು ಫೀಲಿಂಗ್
ಆಗತ್ತೆ. ಎಸ್ ಸರ್ ಭಾಳ ಅದ್ಭುತವಾಗಿ ಹೇಳಿದ್ರಿ. ಕೇವಲ ಇವತ್ತಿನ ಮಾತ್ರ ಅಲ್ಲ, ಈ ವಾರ ಪೂರ್ತಿ ತಾವು ಹೇಳ್ತಿರ್ತೀರಿ ಯಾವ ರೀತಿ ಅಯ್ಯಪ್ಪನ ಸೇವೆಯನ್ನು ಮಾಡಬೇಕು, ಯಾವ ರೀತಿ ಅಯ್ಯಪ್ಪನ ಧ್ಯಾನವನ್ನು ಮಾಡಬೇಕು, ಅವನ ಈ ವ್ರತಾಚರಣೆ ಅನ್ನುವಂಥದ್ದು ಹೇಗೆ, ಅದೆಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನನ್ನ ಕೊನೆಯ ಪ್ರಶ್ನೆ ಚಂದ್ರಶೇಖರ್ ಅವರಿಗೆ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಭಕ್ತರು ಹೋಗ್ತಾರೆ. ಆದರೆ ತಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಆ ಸೀರಿಯಸ್ನೆಸ್ ಕಡಿಮೆ ಆಗ್ತಾ ಇದೆ ಎಲ್ಲ ಒಂದು ಕಡೆಗೆ. ಅದು ಯಾರೋ ಅವ್ರು ಹೋಗ್ತಾರೆ, ನಾವು ಹೋಗ್ತಾ ಇದೀವಿ. ಕೆಲವೊಂದು ನಿಯಮಗಳು ಕೂಡ ಇದೆ. ಬಹುಶಃ ಅದನ್ನ ಸಂತೋಷಿ ಚೆನ್ನಾಗಿ ಹೇಳ್ತಾರೆ ಅನ್ಸುತ್ತೆ. ಸೋಲ ಮಾಡ್ಕೊಂಡು ಹೋಗಬಾರ್ದು, ತುಂಬಾ ತೊಂದರೆ ಇಟ್ಕೊಂಡು ಹೋಗಬಾರ್ದು, ಈ ತರದೆಲ್ಲ ಇದೆ. ಆದ್ರೆ ಅಯ್ಯಪ್ಪ ಭಿಕ್ಷೆ ಬೇಡ್ಕೊಂಡು ಹೋಗಬಾರ್ದು, ಸಿಗ್ನಲ್ ಲೈಟ್ಸ್ ಅಲ್ಲೆಲ್ಲ ಭಿಕ್ಷೆ ಬೇಡ್ಕೊಂಡು ಇದನ್ನೆಲ್ಲದನ್ನೂ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೇನು ಅಂತಂದ್ರೆ ನಾವು ಯಾವುದನ್ನ ದಾಸರಾಗಿರ್ತೀವಿ ಅದನ್ನ ಬಿಟ್ಟು ನಾವು ಭಗವಂತನಿಗೆ ದಾಸರಾಗಬೇಕು, ಅದೊಂದು ಪ್ರಕ್ರಿಯೆ. ಆದ್ರೆ ಇಲ್ಲಿ ಹಂಗಲ್ಲ. ಇಲ್ಲಿ ಯಾವ ದಾಸರಾಗಿರೋದ್ರೆ ಅದನ್ನು ತಾತ್ಕಾಲಿಕವಾಗಿ ಬಿಟ್ಟು ದಾಸ್ಯತ್ವವನ್ನು ತೋರಿಸ್ಕೊಂಡು ಮತ್ತೆ ಮರಳಿ ಬಂದು ನಾವು ನಮ್ಮ ದೌರ್ಬಲ್ಯಗಳಿರ್ತಾವ ಅದಕ್ಕೆ ಮತ್ತೆ ದಾಸ್ಯರಾಗುವಂಥದ್ದು. ಸೊ ಅಂಥವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳೋದು ಇಷ್ಟು, ಯಾಕೆಂದರೆ ಸಾಮಾನ್ಯವಾಗಿ ಯಾರೇ ತೊಗೊಂಡ್ರು ಶಬರಿಮಲೆಗೆ ಹೋಗಬೇಕಾದಂಥ ವ್ಯಕ್ತಿಗಳು ನಾವು ತೊಗೊಂಡ್ರೆ ಅದರಲ್ಲಿ ಸಾಮಾನ್ಯವಾಗಿ 90% ಎಲ್ಲರೂ ಆರ್ ವೆರಿ ಟ್ರೂ. ಅಂದರೆ ಆ ಒಂದು ಡಿಸಿಪ್ಲಿನ್ನು, ಆ ಒಂದು ನಿಯಮ, ಆ ಒಂದು ನಂಬಿಕೆ ಎಲ್ಲ ಇಟ್ಕೊಂಡಿರುವಂಥ ವ್ಯಕ್ತಿಗಳೇ. ಅದರಲ್ಲಿ ಎಲ್ಲೋ ಒಂದು ಕಡೆ ಈ ಡಿಸಿಪ್ಲಿನ್ನ ನಾವು ಎಲ್ಲೇ ಹೋದರೂ ಸ್ಕೂಲಲ್ಲಿ ಸಾಮಾನ್ಯವಾಗಿ ನಾವು ಸ್ಕೂಲಲ್ಲಿ ನಿಂತಿದ್ದಾಗ 40 ಜನ ಇದ್ದರೆ 41 ಸ್ವಲ್ಪ ಹಿ ವಿಲ್ ಬಿ ಅ ಲಿಟಲ್ ಬ್ಯಾಡ್, ಹಿ ವಿಲ್ ಬಿ ಇಂಟಿಮೇಟಿಂಗ್ ಎವ್ರಿಬಡಿ. ಸೊ ಆ ಥರ ಒಂದು ಆಗಬಾರ್ದು ಅಂತ ನನ್ನ ಭಾವನೆ. ಈ 10% ಇದೆಯಲ್ಲ, ಇವ್ರು ಎಲ್ಲೋ ಒಂದು ಕಡೆ ದೇ ವೇವರ್ ಎ ಬಿಟ್. ಬಟ್ ದಟ್ ಈಸ್ ಓಕೆ. ಏನು ಮಾಡೋದು, ನಾವು ಯಾರನ್ನೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಲುಕ್ ಎಟ್ ದಿ ಡಿಸಿಪ್ಲಿನ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಇಫ್ ಯು ಲುಕ್ ಎಟ್ ದಿ ಅದರ್ ಪಾರ್ಟ್ ಆಫ್ ಇಟ್, ಅವರೆಲ್ಲ ತುಂಬ ದೇ ವೆರಿ ಸೀರಿಯಸ್. ಆಮೇಲೆ ಅವ್ರಿಗೆಲ್ರಿಗೂ ತುಂಬ ಒಂದು ಭಕ್ತಿ ಆ ಒಂದು ಇದೆ ಅಂತ ನಾನು ಹೇಳಿ ಬಯಸ್ತೀನಿ. ಅಥವಾ ಅಂಥ ಭಕ್ತಿಗೆ ತಾವು ಏನು ಹೇಳಕ್ಕೆ ಬಯಸ್ತಿರ್ತಾವೆ ಸರ್? ಇಟ್ಸ್ ಎ ಗುಡ್ ಸರಿ. ಆ ಒಂದು ನಂಬಿಕೆ ಏನಿದೆ, ಡಿಸಿಪ್ಲಿನ್ ಏನಿದೆ, ಅದನ್ನೆಲ್ಲ ನೀವು ಥ್ರೂ ಔಟ್ ದಿ ಇಯರ್ ಇದನ್ನು ನೀವು ಇಟ್ಕೋಬೇಕು. ಆವಾಗಲೇ ಅದಕ್ಕೆ ಬಹಳ ಮುಖ್ಯ ಆಗೋದು ಅನ್ನೋದು ನನ್ನ ಭಾವನೆ. ಸೊ ಅಂದ್ರೆ ಆ ಕಾಲಕ್ಕೆ ಇರುವಂಥದ್ದು ಮಾತ್ರ ಅಲ್ಲ, ಎಲ್ಲ ಕಾಲಕ್ಕೂ ಕೂಡ ಎಸ್ ಆಲ್ ದಿ ಟೈಮ್ ಈ ಡಿಸಿಪ್ಲಿನ್ ನಾವು ಇಟ್ಕೋಬೇಕು. ಆವಾಗಲೇ ಸೊಸೈಟಿಗೆ ಇದಕ್ಕೆ ಎಲ್ಲದಕ್ಕೂ ಒಳ್ಳೇದಾಗೋದು ನನ್ನ ಭಾವನೆ. ಓಕೆ. ಸೊ ಚಂದ್ರಶೇಖರ್ ಜಿ ತನಕ ಸಾಕಷ್ಟು ಮಾತಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ವಾಮಿ ಶರಣಯ್ಯಪ್ಪ. ಸಂತೋಷ್ ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ. ಸೊ ಈ ವಾರ ಪೂರ್ತಿ ಮಾತಾಡ್ತೀರಿ, ನಮ್ಮ ಪ್ರೇಕ್ಷಕರಿಗೆ ಅಯ್ಯಪ್ಪನ ಭಕ್ತರಿಗೆ ಸಾಕಷ್ಟು ಸಂದೇಶಗಳನ್ನು ಕೊಡ್ತೀರಿ. ತಮಗೂ ಕೂಡ ಧನ್ಯವಾದ ಸರ್. ಇದು ಇವತ್ತು ಒಂದು ಪೀಠಿಗೆ ಮಾತ್ರ. ಇವತ್ತು ಸೊ ಅಯ್ಯಪ್ಪನ ಭಕ್ತರನ್ನು ಕೂಡ ಕೂಡಿಸ್ಕೊಂಡಿದ್ದೀವಿ, ಅಯ್ಯಪ್ಪನ ಆರಾಧಕರನ್ನು ಕೂಡ ಕೂಡಿಸ್ಕೊಂಡಿದ್ದೀವಿ. ಹೇಗೆ ಏನು ಎತ್ತ ಗುರುಜಿ ಸಾಕಷ್ಟು ನಿಮಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ನಾಳೆಯಿಂದ ನಾವು ಒಂದು ವಾರ ಈ ಅಯ್ಯಪ್ಪನ ಪೂಜೆ ಪುನಸ್ಕಾರಗಳು ಹೇಗೆ, ಬರೀ ಕೇವಲ ಏನು ಅಂದರೆ ವಸ್ತ್ರ ತೊಟ್ಟ ತಕ್ಷಣ, ನೀವು ಮಾಲೆ ಹಾಕಿದ ತಕ್ಷಣ ಅಯ್ಯಪ್ಪ ನೆಲೆ ನಿಲ್ತಾನೆ ಅನ್ನುವಂಥದ್ದನ್ನು ಖಂಡಿತ ಅನ್ಬೇಡಿ. ಆ ಗಿರಿಯ ಏರುವುದರ ಸಂಕೇತನೇ ಹೆಜ್ಜೆ ನೀಡೋದಕ್ಕೂ ಕೂಡ ಅಲ್ಲಿ ಕಷ್ಟಗಳಿದೆ. ದೇವರನ್ನ ಹೋಲಿಸ್ಕೊಳ್ಳುವಂಥದ್ದು ಅಂದ್ರೆ ಅದು ಕಷ್ಟಗಳೇ. ಅದನ್ನೆಲ್ಲ ಮೀರಿ ಆ ಗಿರಿಯ ಮೇಲೆ ಹೋಗಿ ನೀವು ಅಯ್ಯಪ್ಪನ ನೋಡಿದಾಗ ನಿಮಗೆ ಹೇಗೆ ಯಾವ ರೀತಿ ಸಂತೋಷ ಆಗುತ್ತೋ ಅದರ ಪ್ರಕ್ರಿಯೆಗಳು ಆರಂಭ ಆಗಬೇಕು. ಅಂದರೆ ನಾವು ನಮ್ಮ ದೌರ್ಬಲ್ಯಗಳನ್ನು ಪಕ್ಕಕ್ಕಿಟ್ಟು ನಾವು ಒಳ್ಳೆ ಕಡೆಗೆ ಹೆಜ್ಜೆ ಹಾಕುವಂಥದ್ದು. ಇದೆಲ್ಲದರ ಬಗ್ಗೆ ಸಂತೋಷಿ ಸಾಕಷ್ಟು ತಿಳಿಸ್ಕೊಡ್ತಾರೆ. ನಾಳೆ ಮತ್ತೆ ಬೇರೆ ಬೇರೆ ಭಕ್ತರು, ಚಂದ್ರಶೇಖರ್ ಅವರೇ ಈಗ 2-3 ಜನ ಹೆಸರು ಹೇಳಿದ್ರು, ಶಿವರಾಮಣ್ಣ ಆಗಿರ್ಬೋದು, ಶ್ರೀನಾಥ್ ಅವರಾಗಿರ್ಬೋದು, ಹೀಗೆ ಚಿತ್ರರಂಗದಲ್ಲಿ ಬೇರೆ ಯಾರ್ಯಾರು ಅಯ್ಯಪ್ಪನ ಆರಾಧನೆ ಮಾಡ್ತಾ ಇದ್ದಾರೆ ಅಥವಾ ಗಣ್ಯರು ಯಾರು ಅಯ್ಯಪ್ಪನ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರನ್ನ ಕೂಡಿಸ್ಕೊಂಡು ನಾವು ಮಾತಾಡ್ತೀವಿ. ಜೊತೆಗೆ ಸಂತೋಷಿ ಕೂಡ ನಿಮಗೆ ಸಾಕಷ್ಟು ವಿವರಗಳನ್ನ ಕೊಡ್ತಾರೆ. ನಾಳೆಯಿಂದ ನೀವು ತಪ್ಪದೇ ಈ ಕಾರ್ಯಕ್ರಮವನ್ನು ನೋಡಿ ಅಂತ ಮತ್ತೊಂದು ಸರಿ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.